10 ದಿನಗಳಿಂದನೇ ಧರ್ಮಸ್ಥಳದ ವಿರುದ್ಧವಾಗಿ ಏನೋ ಒಂದು ಷಡ್ಯಂತ್ರ ಪ್ರಾರಂಭ ಆಯಿತು. ಧರ್ಮಸ್ಥಳದ ಪಾವಿತ್ರ್ಯತೆಗೆ ಧರ್ಮಾಧಿಕಾರಿಗಳ ವಿರುದ್ಧವಾದಂಥ ಹೇಳಿಕೆಗಳು ಶುರುವಾಯಿತು. ನಾನು ಧ್ವನಿಯನ್ನೇ ಎತ್ತದೆ. ಯಲಹಂಕ ವಿಧಾನಸಭಾ ಕ್ಷೇತ್ರದಿಂದ 16ನೇ ತಾರೀಕು ನಾವು ಕಾರ್ ರ್ಯಾಲಿಗಳ ಮುಖಾಂತರ ಹೋಗಿ ಧರ್ಮಸ್ಥಳದ ಜೊತೆಯಲ್ಲಿ ನಾವು ಇರ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ವಿ. ಮೊನ್ನೆ 16ನೇ ತಾರೀಕು ನಾವು ನಾನು 200 ಅಂತ ಹೇಳಿದ್ದೆ. ನನ್ನ ನಿರೀಕ್ಷೆ ಮೀರಿ 400ಕ್ಕೂ ಹೆಚ್ಚು ಕಾರುಗಳಲ್ಲಿ ಸುಮಾರು 2000ಕ್ಕೂ ಹತ್ತತ್ರ ನಮ್ಮ ಮುಖಂಡರುಗಳು ಭಕ್ತರೆಲ್ಲ ಕೂಡ ಹೋಗಿ ಸ್ವಾಮಿಯ ದರ್ಶನವನ್ನು ಮಾಡಿ ಪೂಜ್ಯರಾದಂಥ ವೀರೇಂದ್ರ ಹೆಗ್ಗಡೆ ಅವರಿಗೂ ಕೂಡ ಧೈರ್ಯವನ್ನು ಹೇಳಿ ಬಂದ್ವಿ. ನಾವು ಧರ್ಮಸ್ಥಳದ ಜೊತೆಯಲ್ಲಿರ್ತೀವಿ. ಯಾವುದೋ ವ್ಯಕ್ತಿ ತಪ್ಪಿ ಮಾಡಿದ್ರೆ ಅದು ಶಿಕ್ಷೆ ಆಗಲಿ, ಆದರೆ ಅದನ್ನಿಟ್ಕೊಂಡು ಧರ್ಮಸ್ಥಳದ ಪಾವಿತ್ರತೆಗೆ ಧಕ್ಕೆ ತರೋ ರೀತಿಯಲ್ಲಿ ಯಾರೇ ಮಾಡಿದ್ರು ಕೂಡ ನಾವು ಧ್ವನಿಯನ್ನು ಎತ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ವಿ. ಇವತ್ತು ಕೆಲವರು ಕಾಂಗ್ರೆಸ್ನ ನಾಯಕರು ಕೂಡ ಹೇಳಿದ್ರು ಇದರಲ್ಲಿ ಬಿಜೆಪಿಯವರು ರಾಜಕೀಯವರ ಮಾಡ್ತಾರೆ ಅಂತ ಹೇಳಿ. ನಾವು ಯಾವುದೇ ಬಿಜೆಪಿ ಸಿಂಬಲ್ ಹಾಕೊಂಡಿರಲಿಲ್ಲ, ಬಿಜೆಪಿ ಫ್ಲಾಗ್ ಕಟ್ಕೊಂಡಿರಲಿಲ್ಲ, ಎಲ್ಲೋ ಬಿಜೆಪಿ ನಾಯಕರಿಗೆ ಜೈ ಅಂತಾನೂ ಹೇಳಲಿಲ್ಲ. ನಾವು ಭಗವದ್ ಧ್ವಜ ಕಟ್ಕೊಂಡಿದ್ವಿ, ಹಿಂದೂ ಧರ್ಮಕ್ಕೆ ಜೈ ಹೇಳಿದ್ವಿ, ಮಂಜುನಾಥ ಸ್ವಾಮಿಗೆ ಜೈ ಹೇಳಿದ್ವಿ. ಇದರಲ್ಲಿ ಯಾವುದೋ ರಾಜಕಾರಣ ಅವರು ಮಾಡಬಾರ್ದು, ನಾವು ಮಾಡಬಾರ್ದು. ಇದು ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರ. ಅದಾದ್ಮೇಲೆ ಬೆಳಗ್ಗೆ ನಮ್ಮ ರಾಜ್ಯ ಅಧ್ಯಕ್ಷರು ಮತ್ತು ಎಲ್ಲ ಶಾಸಕರು ಬಂದರು, ಮತ್ತೆ ದೇವರ ದರ್ಶನ ಮಾಡಿ ಬಂದಿದ್ದೀವಿ. ಇದನ್ನು ಇಲ್ಲಿಗೆ ನಿಲ್ಲಿಸೋದಿಲ್ಲ. ಈಗಾಗಲೇ ನಾನು ನಮ್ಮ ಗ್ರಾಮಾಂತರ ಜಿಲ್ಲೆ ಬೆಂಗಳೂರು ನಗರ ಜಿಲ್ಲೆಯ ಎಲ್ಲ ನಮ್ಮ ಮುಖಂಡರು ಮಾತಾಡಿದ್ದೀನಿ. ನಾವೆಲ್ಲ ಕೂಡ ಧರ್ಮಸ್ಥಳಕ್ಕೆ ಹೋಗಬೇಕು ಅಂತೇಳಿ. ಬುಧವಾರದಿಂದ ಆನೇಕಲ್ಲು, ನೆಲಮಂಗಲ, ದೊಡ್ಡಬಳ್ಳಾಪುರ, ಬಾಗೇಪಲ್ಲಿ, ಗೌರಿಬಿದನೂರು, ಚಿಕ್ಕಬಳ್ಳಾಪುರ, ದೇವನಹಳ್ಳಿ ಇಷ್ಟು ಜನಕ್ಕೂ ಮಾತಾಡಿದ್ದೀನಿ. ಇವತ್ತು ನಾನು ನಗರದ ನಮ್ಮ ಶಾಸಕರು ಕೂಡ ಮಾತಾಡ್ತೀವಿ. ಪಕ್ಷಾತೀತವಾಗಿ ಯಾರು ಬೇಕಾದರೂ ಹೋಗ್ಬೋದು. ಧರ್ಮಸ್ಥಳಕ್ಕೆ ತಾವು ಹೋಗಿ ಧರ್ಮಸ್ಥಳದ ಜೊತೆಯಲ್ಲಿ ನಾವು ಇರ್ತೀವಿ ಅಂತಕ್ಕಂಥ ಅಭಿಯಾನ ನಿರಂತರವಾಗಿ ನಡಿಬೇಕು. ಎಲ್ಲಿವರೆಗೂ ಈ ಅಪಪ್ರಚಾರ ನಿಲ್ಲಲ್ವೋ ಅಲ್ಲಿವರೆಗೂ ನಡಿಬೇಕು ಅಂತಕ್ಕಂಥ ವಿನಂತಿಯನ್ನು ಕೂಡ ಈಗಾಗಲೇ ಮಾಡ್ಕೊಂಡಿದ್ದೀನಿ. ಮತ್ತು ಇವತ್ತು ಯಾರು ಧರ್ಮಸ್ಥಳದ ಬಗ್ಗೆ ಮಾತಾಡಿದ್ರೆ ಅವರ ವೈಯಕ್ತಿಕ ವಿಚಾರಗಳಿಗೆ ನಾವು ಮಾತಾಡ್ತೀವಿ ಅಂತೇಳಿ ಒಬ್ಬ ಜಗದೀಶ್ ಅಂತೇಳಿ ನನ್ನ ಮೇಲೆ ಮಾತಾಡಿದ್ದಾನೆ, ನಿರಂತರವಾಗಿ ಮಾತಾಡ್ತಾ ಇದ್ದಾನೆ. ನಾನು ಧರ್ಮಸ್ಥಳದಿಂದ ಬರೋವರೆಗೂ ಅವನು ಏನೂ ನೋಡಿರಲಿಲ್ಲ. ಆದರೆ ಇವತ್ತು ನಾನು ಅಸೆಂಬ್ಲಿಯಲ್ಲೂ ಕೂಡ ಅವನ ಮೇಲೆ 11 ಕ್ರಿಮಿನಲ್ ಕೇಸ್ ಐತೆ. ಕೋರ್ಟು ಕೂಡ ಅವನನ್ನು ಜೈಲಿಗೆ ಹಾಕಿತ್ತು 3 ತಿಂಗಳು. ಹೈಕೋರ್ಟಲ್ಲೂ ಕೂಡ ಅವನಿಗೆ 2 ಲಕ್ಷ ದಂಡ ಹಾಕವ್ರೆ. ಅವನು ಬಾಯಿಗೆ ಬಂದಂಗೆ ಮಾತಾಡ್ತಾನೆ. ನಿನ್ನೆ ನಾವು ಧರ್ಮಸ್ಥಳಕ್ಕೆ ಹೋದಾಗ ಬಂದು ಯಲಹಂಕದ ಒಂದು ಫ್ಲೈಓವರ್ ಮೇಲೆ, ಯಾಕಂದ್ರೆ ಅವ್ನು ಕೆಳಗಡೆ ಇಳಿಯೋಕ್ಕೂ ಧೈರ್ಯ ಇಲ್ಲ, ಫ್ಲೈಓವರ್ ಮೇಲೆ ನಿಂತ್ಕೊಂಡು ಈ ಜಾಗ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ಅವರ ಕುಟುಂಬಕ್ಕೆ ಸೇರಿದಂಥ ಜಾಗ 2008ರಲ್ಲಿ ವಿಶ್ವನಾಥ್ ಡಿನೋಟಿಫಿಕೇಶನ್ ಮಾಡಿಸ್ಕೊಟ್ಬಿಟ್ಟ, ಅದನ್ನು ಬೇರೆಯವ್ರಿಗೆ ಯಾರಿಗೋ ಮಾರ್ಸವನೆ ಅಂತೇಳಿ 100ಕ್ಕೆ 200 ಭಾಗ ಸುಳ್ಳನ್ನು ಹೇಳಿ ಹೋಗವನೆ. ಕೆಲವರು ಜನ ನಂಬ್ತಾರೆ ಅದನ್ನ. ಆಮೇಲೆ 100 ಕೋಟಿ ರೂಪಾಯಿ ದುಡ್ಡನ್ನ, ಬ್ಲ್ಯಾಕ್ ಮನಿಯನ್ನ ವೀರೇಂದ್ರ ಹೆಗ್ಗಡೆ ಅವರ ಮೈಕ್ರೋ ಫೈನಾನ್ಸ್ ಅಲ್ಲಿ ಇಟ್ಟಿದ್ದೀನಿ ಅಂತ ಹೇಳವನೆ ಅವನು. ನಿಮ್ಮ ಮಾಧ್ಯಮದ ಮುಖಾಂತರ ಎರಡೇ ಕೇಳ್ತೀನಿ, ಇನ್ನೂ ಸಾಕಷ್ಟು ಮಾತಾಡೋದೈತೆ, ಮುಂದಕ್ಕೆ ನಾನು ಮಾತಾಡ್ತೀನಿ. ಇವತ್ತು ಪ್ರಿವಿಲೇಜು ಮೂವ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನಾವು ಅಸೆಂಬ್ಲಿಯಲ್ಲಿ ಮಾತಾಡಿರೋದನ್ನ ಅವ್ನು ಹೊರಗಡೆ ಮಾತಾಡಿದಾಗ ನನ್ನ ಹಕ್ಕುಗಳಿಗೆ ಚ್ಯುತಿಯನ್ನು ಬಂದಿರೋದ್ರಿಂದ ನಾನು ಇವತ್ತು ಸನ್ಮಾನ್ಯ ಸಭಾಧ್ಯಕ್ಷರ ಮುಖಾಂತರ ಹಕ್ಕುಚ್ಯುತಿಯನ್ನು ಮಂಡಿಸ್ತಾ ಇದ್ದೀನಿ. ಡೆಫರ್ಮೇಷನ್ ಕೇಸ್ಗೆ ಹೋಗ್ತೀನಿ, ಕ್ರಿಮಿನಲ್ ಕೇಸ್ಗೆ ಹೋಗ್ತೀನಿ, ನಾನು ಕೋರ್ಟ್ಗೆ ಹೋಗ್ತೀನಿ ಅವನ ವಿರುದ್ಧವಾಗಿ. ಇವತ್ತು ಅವನು ಏನು 2 ಹೇಳಿದ್ದಾನೆ, ಅದರಲ್ಲಿ 0.001% ದಾಖಲೆಯನ್ನು ಕೊಟ್ಟರೆ, ಸತ್ಯಾಂಶವನ್ನು ಹೇಳಿದ್ರೆ ನಾನು ಆ ಕ್ಷಣದಿಂದ ರಾಜಕಾರಣದಿಂದ ನಿವೃತ್ತಿ ಹೊಂದ್ತೀನಿ. MLA ಆಗಿರೋದಿಲ್ಲ. ಇವತ್ತು ನನ್ನ ಕ್ಷೇತ್ರದ ಜನಗಳಿಗೂ ಹೇಳಿ ಬಂದಿದ್ದೀನಿ ನಾನು. ಯಾಕಂದ್ರೆ ನೀವು ಸ್ಪಷ್ಟವಾಗಿರಬೇಕು, ನಾನು ಆ ಥರ ಮಾಡಿಲ್ಲ ಅಂತೇಳಿ. ದಾಖಲೆಗಳನ್ನು ತೆಗೆಸಬೇಕು. 1 ವಾರ ಟೈಮು. ಆ 100 ಕೋಟಿ ರೂಪಾಯಿ ನಾನು ಇಟ್ಟಿರೋದು ದಾಖಲೆ ಕೊಡಬೇಕು. ಇಲ್ಲ ಅಂತಂದ್ರೆ ನಾನು ರಾಜೀನಾಮೆ ಕೊಡ್ತೀನಿ. ಇಲ್ಲ ಅಂತಂದ್ರೆ ಅವನು ನಮ್ಮ ತೋಟದ ಮನೆಯಲ್ಲಿ ನಾಯಿ ಇಲ್ಲ ನನ್ನ ಹತ್ರ, ಇವನು ನಮ್ಮ ತೋಟದಲ್ಲಿ ಕಾವಲಿರಬೇಕು. ಅವ್ನು ಸಂಬಳ ಕೊಡ್ತೀನಿ, ನಾನು ಸಂಬಳ ಕೊಡ್ತೀನಿ, ಊಟ ಹಾಕ್ತೀನಿ. ಯಾಕಂದ್ರೆ ಇವನು ಒಂಥರ ನಾಯಿ ತರ. ಆ ನಾಯಿ ಇದ್ರೆ ನನಗೊಂದು ಸ್ವಲ್ಪ ಸೇಫ್ಟಿ ಇರ್ತದೆ, ಕಳ್ಳಕಾಕರು ಕೂಡ ಬರೋದಿಲ್ಲ. ಈ ಚಾಲೆಂಜ್ ಅನ್ನ ಓಪನ್ ಆಗಿ ಹೇಳ್ತಾ ಇದ್ದೀನಿ. ಅವ್ನು ನಿಜವಾಗೂ ಕೂಡ ಅವನೇನ ಪೌರುಷ ಇದ್ವೆ, ತಾಕತ್ತಿದ್ರೆ ಈ ನನ್ನ ಚಾಲೆಂಜ್ ಅನ್ನ ಅವನು ಸ್ವೀಕಾರ ಮಾಡಬೇಕು. ಇಲ್ಲ ಅಂದ್ರೆ ನನಗೆ ಮುಖಾಮುಖಿ ಆದ್ರೂ ಸಿಗಬೇಕು. ಎಲ್ಲೋ ಮನೆಯಲ್ಲಿ ಕೂತ್ಕೊಂಡು ವಿಡಿಯೋ ಮಾಡ್ಬಿಡ್ತಾವ್ರೆ. ನಮ್ಮ ಹುಡುಗರು ಹೋದ್ರು ಕೈ ಸಿಗ್ತಾ ಇಲ್ಲ. ಹೋಗವ್ರೆ ಸನ್ಮಾನ ಮಾಡಬೇಕು ಅಂತೆಲ್ಲ ಶಾಲುಗಿಲೆಲ್ಲ ತಗೊಂಡೋದ್ರು ಕೈ ಸಿಗ್ತಾ ಇಲ್ಲ. ದಯವಿಟ್ಟು ನಿನ್ಗೆ ಆ ತರ ದಮ್ಮಿದ್ರೆ, ಧೈರ್ಯ ಇದ್ರೆ ನಾನು ಒಬ್ಬನೇ ಬರ್ತೀನಿ. ನನಗೇನು ಯಾವುದೇ ಹೆದರಿಕೆ ಇಲ್ಲ. ನನ್ನ ಎದುರು ಮುಕ್ತವಾಗಿ ಮಾತಾಡು, ದಾಖಲೆ ಕೊಡು, ಮಾತಾಡು. ಇದನ್ ಬಿಟ್ಬಿಟ್ಟು ಮುಖ್ಯಮಂತ್ರಿಗಳು ಕೊಲೆ ಮಾಡೋರು ಅಂತೇಳಿ ಅವನೊಬ್ಬ ಹೇಳ್ತಾನೆ. ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಅವರು ಕಾಂಗ್ರೆಸ್ ಮುಖ್ಯಮಂತ್ರಿ ಅಲ್ಲ, ನಮಗೂ ಮುಖ್ಯಮಂತ್ರಿನೇ. ಒಬ್ಬ ಮುಖ್ಯಮಂತ್ರಿ ಮಾತಾಡಬೇಕು ಅಂದ್ರೆ ಅವ್ರ ವಿರುದ್ಧ ರಾಜಕೀಯ ಮಾಡ್ಬೋದಾಗಿತ್ತಲ್ಲ, ತನಿಖೆ ಆಗ್ಬೋದು ಅಂತೇಳಿ.
ಈಗಲೂ ಈ ಸರ್ಕಾರ ಸುಮ್ಮನೆ ಕಣ್ಣು ಮುಚ್ಕೊಂಡು ಕೂತ್ಕೊಂಡೈತಲ್ಲ. ಅದನ್ನೇ ಮುಖ್ಯಮಂತ್ರಿಗಳು ಹೇಳಿದ್ದು, ನಿಮ್ಮನ್ನೇ ಕೊಲಗಾರ ಅಂತ ಹೇಳ್ತಾವ್ರೆ, ಅಂಥವ್ರು ನೀವು ಬಿಡ್ತಾ ಇದ್ದೀರಿ ಅಂತೇಳಿ. ಇವತ್ತು ನಾವು ಅಸೆಂಬ್ಲಿಯಲ್ಲೂ ಕೂಡ ಅದ್ರ ಬಗ್ಗೆ ನಾವು ಮಾತಾಡ್ತೀವಿ. ಧರ್ಮಸ್ಥಳ ಜೊತೆಯಲ್ಲಿ ಕೂಡ ನಾವು ಇರ್ತೀವಿ. ಮಾಧ್ಯಮದವರಿಗೆ ನಾನು ನಿಮ್ಮ ಮುಖಸ್ತುತಿ ಮಾಡ್ತಾ ಇಲ್ಲ, ನಾವು ಅತ್ಯುತ್ತಮವಾಗಿ ಅದನ್ನ ನಿಜಾಂಶವನ್ನ ಮಾಡಿದಿರಿ. ಇಡೀ ರಾಜ್ಯದ ದೇಶದ ಜನತೆಯ ಭಕ್ತರಲ್ಲಿ ಏನೊಂದು ಆತಂಕ ಇತ್ತು, ಆತಂಕವನ್ನ ಮಾಧ್ಯಮಗಳು, ಎಲ್ಲಾ ಮಾಧ್ಯಮಗಳು, ಪತ್ರಿಕೆಗಳು ಕೂಡ ಅದನ್ನ ಬಿಂಬಿಸಿದಿರಿ. ನಿಮಗೂ ಕೂಡ ಮಂಜುನಾಥ ಸ್ವಾಮಿ ಒಳ್ಳೇದಾಗ್ಲಿ ಅಂತೇಳಿ ಅಲ್ಲಿ ಸಂಕಲ್ಪ ಮಾಡ್ಕೊಂಡು ಬಂದಿದ್ದೀರಿ.